ಬ್ಯಾಕ್ಸ್ ಕಡೆ ಬಿಸಿಲು, ತುಂಬ ಬಿಸಿಲಿದೆ. ನಾನು ಹೇಳಿದ ತಕ್ಷಣ ಹೇಳ್ತೀನಿ ಇದು ಬಿಸಿಲಿದೆ ಅಂತ. ಅಂದರೆ ಬಿಸಿಲಿದ್ದರೆ ತುಂಬ ಕಷ್ಟ ಆಗುತ್ತೆ ಪೇಂಟ್ ಎಲ್ಲ ಕೊಡಲಿಕ್ಕೆ, ಬೇರಿಗೆ ಗಲೀಜಿದೆ. ಪೇಂಟ್ ಕೊಡಿ ಹಾಗಾಗುತ್ತೆ. ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್. ಇವಾಗ ನಾನು ತುಳಸಿ ಕಟ್ಟೆನ ಕ್ಲೀನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆ ನನ್ನ ಮಗಳು ನಾನು ಕೂಡ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು, ನೋಡ್ತಾ ಇರ್ಬೋದು. ನನ್ನ ಹಿಂದೆ ಮುಂದೆ ಆಚೆ ಈಚೆಲ್ಲ ಹೋಗ್ತಾ ಇದ್ಲು. ಅದಕ್ಕೆ ನಾನು ಹೇಳಿದೆ, ಸರಿ ನೀನು ಕ್ಲೀನ್ ಮಾಡೋದು ಬೇಡ, ವಿಡಿಯೋ ಮಾಡು ಅಂತ. ಹಾಗೆ ಇದು ನನ್ನ ಮಗಳು ಇವಾಗ ವಿಡಿಯೋ ತೋರಿಸ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ತುಂಬ ಶೇಕ್ ಆಗಿರಬಹುದು ವಿಡಿಯೋ, ಬಿಕಾಸ್ ಮಕ್ಕಳಲ್ವ, ಅವರಿಗೆ ಸರಿಯಾಗಿ ಇಟ್ಕೊಳಕ್ಕೆ ಬರೋದಿಲ್ಲ ಮೊಬೈಲ್, ಹಾಗಾಗಿ. ಬಟ್ ಎನಿವೇಸ್, ನೀವು ಪೇಂಟ್ ಕೊಟ್ರಾ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಅದೇ ದಿವಸ ತುಳಸಿ ಕಟ್ಟೆ ಕ್ಲೀನ್ ಮಾಡಿ ಪೇಂಟ್ ಕೊಡೋದಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಬೆಳಿಗ್ಗೆನೇ ಶುರು ಮಾಡಿದ್ದೀನಿ. ಐ ಥಿಂಕ್ ಒಂದು 8:30ಗೆ ನಾನು ಶುರು ಮಾಡಿದ್ದೆ. ಹಿಂದ್ಗಡೆ ನೋಡ್ತಾ ಇರ್ಬೋದು, ಇವತ್ತು ಬಿಸಿಲಿದೆ, ನಿನ್ನೇನು ಸ್ವಲ್ಪನೂ ಬಿಸಿಲಿರಲಿಲ್ಲ. ಇವಾಗ ನಾನು ಪೇಂಟ್ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಅಂದರೆ ಬೆಳಿಗ್ಗೆ ನೀರು ಕೊಡ್ತೀವಲ್ಲ, ತುಳಸಿಗೆ ನೀರು ಹಾಕ್ತೀವಲ್ಲ, ಸೊ ಆವಾಗ ನೀರೆಲ್ಲ ಕೆಳಗೆಲ್ಲ ಬಿದ್ದಿತ್ತು, ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ತೊಳೆದು ಇವಾಗ ಪೇಂಟ್ ಕೊಡ್ತಾ ಇದ್ದೀನಿ. ನನ್ನ ಮಗಳಿಗಂತೂ ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ, ಅಮ್ಮ ನಾನು ಕೂಡ ಪೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ಲು. ಬಟ್ ನಾನು ಅಂದೆ, ನೀನು ಸ್ನಾನ ಮಾಡಿಲ್ಲ, ಹಾಗಾಗಿ ನೀನು ಮುಟ್ಬಾರ್ದು ಅಂತ. ಹಾಗೆ ಅವಳು ನನ್ನ ಹತ್ರನೇ ಕುತ್ಕೊಂಡಿದ್ಲು. ನಾನು ಇವಾಗ ಇಲ್ಲಿ ಪೇಂಟ್ ಕೊಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಈ ವಿಡಿಯೋಲ್ಲಿ ಎಂಡ್ ಮಾಡ್ತೀನಿ. ಇವತ್ತು ಪೇಂಟ್ ತುಳಸಿ ಪೂಜೆ ಅಂತ ಅನಿಸ್ಬೋದಾ? ನಾನು ಮತ್ತೆ ಭೇಟಿಯಾಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಫ್ರೆಂಡ್ಸ್, ಫೈನಲಿ ತುಳಸಿ ಕಟ್ಟೆಗೆ ಪೇಂಟ್ ಕೊಟ್ಟೆ, ನೀವು ನೋಡ್ತಾ ಇರ್ಬೋದು. ಹಿಂದಿನ ಸಲ ನಾನೇ ತೊಗೊಂಡು ಬಂದಿದ್ದೆ ಪೇಂಟ್, ಬ್ರಷ್, ಆಮೇಲೆ ಫ್ರೂಟ್ಸ್, ಅದೆಲ್ಲ ಏನು ನೋಡಿ ನಾನು ಈ ಸಲ ನನಗೆ ಅಂತಂದರೆ ಕನ್ಫ್ಯೂಷನ್ ಆಯಿತು, ಗುರುವಾರನ ಶುಕ್ರವಾರನ ಅಂತ ಹೇಳಿಬಿಟ್ಟು. ಹಾಗೆ ಇವರೇ ಎಲ್ಲ ತಂದಿದ್ರು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗಷ್ಟೇ ತುಳಸಿಗೆ ನಾನು ಪೇಂಟ್ ಕೊಟ್ಟಾಯಿತು. ಹಾಗೆ ಇವಾಗ ನನ್ನ ಮಗಳಿಗೆ ಪೀಟರ್ ರ್ಯಾಬಿಟ್ ಇಟ್ಕೊಡ್ಬೇಕಂತೆ. ಹಾಗೆ ನಾನು ಅವಳಿಗೆ ಕನ್ನಡ ಕಲಿಸ್ತಾ ಇದ್ದೀನಿ. ನಾಳೆ ಅವಳಿಗೆ ಎಕ್ಸಾಮ್ ಇದೆ ಕನ್ನಡ, ಹಾಗೆ ಅದನ್ನು ಕಲಿಸಬೇಕು. ಸ್ಲೇಟಲ್ಲಿ ಬರೀತಾ ಇದ್ದಾಳೆ ಅವಳು. ನಾನು ತುಳಸಿಗೆ ಪೇಂಟ್ ಕೊಟ್ಟಾಯಿತು. ಇನ್ನೂ ನನಗೆ ಇನ್ನೇನು ಮಾಡೋಕ್ಕಿದೆ, ಮಧ್ಯಾಹ್ನದೇ ಪ್ರಿಪ್ರೇಷನ್. ಇವತ್ತು ಒಗೆಯೋದಿಲ್ಲ, ಪೇಂಟ್ ಕೊಡಲಿಕ್ಕಿತ್ತಲ್ಲ, ಹಾಗಾಗಿ ಮತ್ತೆ ಕೂಡ ಪೇಂಟ್ ಕೊಡ್ಬೋದಿತ್ತು ನನಗೆ. ಬಟ್ ಅಲ್ಲಿ ಮತ್ತೆ ಬಿಸಿಲು ಬಂದರೆ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕೊಟ್ಟೆ. ಸ್ವಲ್ಪ ಪೇಂಟ್ ಇದ್ದಿದ್ದು ನೋಡಿ ಇಲ್ಲೆಲ್ಲ ಆಗಿದೆ. ಹಾಗೆ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ. ಒಂದು ವ್ಲಾಗ್ ನಾನು ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ, ವಾಯ್ಸ್ ಓವರ್ ಎಲ್ಲ ಕೊಟ್ಟಾಗಿದೆ. ಇನ್ನು ಸಾಂಗ್, ಅದು ಮ್ಯೂಸಿಕ್ ಸ್ವಲ್ಪ ಹಾಕಲಿಕ್ಕಿದೆ, ಅದೊಂದು ಬಾಕಿ ಇದೆ. ಹಾಗೆ ನನ್ನ ಮುಖಕ್ಕೆ ಏನೂ ಹಾಕಿಲ್ಲ, ಇನ್ನೂ ಹಾಕಬೇಕಷ್ಟೇ. ಮೊದಲು 1 ಲೋಟ ನೀರು ಕುಡಿಯೋಣ. ನೀರು ಕುಡಿಬೇಕು, ನೀರು ಕುಡಿದ್ರೇ ಒಳ್ಳೆಯದು. ಇಲ್ಲ ಅಂದರೆ ಮುಖ ಏನಿದೆ ನೋಡಿ, ಅದು ಡಲ್ ಆಗೋಕ್ಕೆ ಶುರು ಆಗುತ್ತೆ. ನನ್ನ ಕಿಚನ್ ಇದೆಯಲ್ಲ, ನನ್ನ ಕಿಚನ್ ಏನಿದೆ ನೋಡೋದು ಪೂರ್ತಿಯಾಗಿ ಮೆಸ್ ಆಗಿದೆ. ಏನಕ್ಕೆ ಅಂತಂದರೆ, ನಿನ್ನೆ ನನಗೆ ರಾತ್ರಿ ನಾನು ಪಾತ್ರೆ ಏನಿದೆ ನೋಡಿ ತೊಳೆಯಲಿಲ್ಲ. ಒಂದು ನಿಮಿಷ. ಓಕೆ, ನಿನ್ನೆ ಪಾತ್ರೆ ಏನು ನೋಡಿ ರಾತ್ರಿ ನಿಜವಾಗಿ ಯಾವಾಗಲೂ ತೊಳಿತೀನಿ. ನಿನ್ನೆ ನಾವು ಪೂಜೆ ಎಲ್ಲ ಬೇಗ ಮಾಡಿದ್ದೀವಿ, ಬಟ್ ಆದರೂ ಲೇಟ್ ಆಗೋಯಿತು. ಯಾಕೆ ಏನು ಅಂತ ಗೊತ್ತಿಲ್ಲ ನನಗೆ. ಹಾಗೆ ಇವಾಗ ನಾನು ನೀರು ಸ್ವಲ್ಪ ಇದೆ, ಅದನ್ನು ಬಿಸಿ ಮಾಡಿ ಇಡಬೇಕು. ಈ ಕೊರೋನಾ ಬಂದ ಮೇಲೆ ಇದೆಯಲ್ಲ, ತಣ್ಣಗೆ ಕುಡಿಯೋದಕ್ಕೇ ಒಂಥರ ಆಗುತ್ತೆ. ಹಾಗೆ ನಾನು ಫ್ರಿಜ್ ಕೂಡ ಕ್ಲೀನ್ ಮಾಡಬೇಕು. ಫ್ರಿಜ್ ಕೂಡ ಒಂಥರ ಇದೆ, ಇಲ್ದಿದೆ ವಾರದಲ್ಲಿ ಒಂದು ಸಲ ನಾನು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೆ. ಇವಾಗ ತುಂಬ ದಿವಸ ಆಗಿದೆ, ಐ ಥಿಂಕ್ ಮಂತೆ ಆಗೋಗಿದೆ ಅಂತ ಅನಿಸುತ್ತೆ ನನಗೆ. ಅದನ್ನು ಕ್ಲೀನ್ ಮಾಡಬೇಕು. ಆಮೇಲೆ ನೋಡಬೇಕು, ನಿನ್ನೆದು ಸ್ವಲ್ಪ ಇದೆ ತೊಗರಿ, ಇದು ಕೊದ್ದಿಲು, ಇದು ಕೊದ್ದಿಲು ಯಾವುದು
ನನ್ನ ಮಗಳ ಬುಕ್ಕು. ಸೌತೆ ಇದೆಯಲ್ಲ, ನಿನ್ನೆ ಸೌತೆ ಮಾಡಿದ್ದೆ, ಅದರ ಕುದ್ದಿಲು ಇದೆ. ನೋಡೋಣ, ಆದರೆ ಅದೇ ಅದರಲ್ಲೇ ಊಟ ಮಾಡ್ತೀವಿ, ಇಲ್ಲಾಂದರೆ ನೋಡೋಣ ಏನಾದರೂ ಮಾಡೋಣ. ದೀಪ ಮೇಲೆ ಹೋಗಿ ಬಿಸಿಲಲ್ಲಿ ಹಾಗೆ 2 ಡಬ್ಬ ಇದೆ ಗೋಧಿ, ನಿನ್ನೆ ಇವರು ಹುಡಿ ಮಾಡಿ ತಗೊಂಡು ಬಂದಿದ್ದಾರೆ. ಸೊ ಅದನ್ನು ಇವಾಗ ನನ್ನ 2 ಡಬ್ಬ ಇದೆ, ಅದನ್ನು ತೊಳೆದ್ಬಿಟ್ಟು ಬಿಸಿಲಲ್ಲಿಟ್ಟು ಒಣಗಿಸಿ ಮತ್ತೆ ಆ ಹುಡಿನ ಅದಕ್ಕೆ ಹಾಕಬೇಕು ಅಂತ ಇದ್ದೀನಿ. ಇವಾಗ ಈ ದೀಪ ಏನಿದೆ ನೋಡಿ, ಅದನ್ನು ಮೇಲೆ ಮೊದಲು ಇಟ್ಟು ಬರ್ತೀನಿ. ಫ್ರೆಂಡ್ಸ್, ನನ್ನ ಸಾರಿನ ಇಲ್ಲೇ ಹಾಕಿದ್ದೀನಿ ನಾನು, ಧಾರೆ ಸಾರಿ ನೋಡ್ತಾ ಇರ್ಬೋದು ನೋಡಿ. ಡಿನ್ 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 ಡಿನ್. ಸಾರಿ ತುಂಬ ಇದೆ ಇದರ ಹಾಕುವಂಥದ್ದು. ಅದಕ್ಕೆ ನಾನು ಇಲ್ಲಿ ಹಗ್ಗ ಕಟ್ಟಕ್ಕೆ ಇವರಿಗೆ ಹೇಳಿದ್ದು. ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ಮೇಲೆ ಹಾಕಿದರೆ ಹಾರಿ ಕೆಳಗೆ ಬೀಳುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ಹಗ್ಗ ಕಟ್ಟಿದ್ರಿಂದ ಒಳ್ಳೆಯದಾಯಿತು. ಇವಾಗ ಇದು ಹಾಕಿದ್ದೀನಿ ಸಾರಿ. ನೋಡಬೇಕು ತುಳಸಿ ಪೂಜೆಗೆ ಯಾವ ಸಾರಿ ಹಾಕೋದು ಅಂತ. ಲೈಟ್ ವೈಟ್ ಸಾರಿ ತುಂಬ ಒಳ್ಳೆಯದು, ನೋಡೋಣ ಯಾವುದಿದೆ ಅಂತ. ಇವಾಗ ನಾನು ದೀಪಗಳನ್ನು ತೊಳೆದು ಮೊನ್ನೆ ನೀರಲ್ಲಿ ಹಾಕಿಟ್ಟಿದ್ದು, ಅದರ ಎಣ್ಣೆ ಎಲ್ಲ ಹೋಗಿದೆ. ಇವಾಗ ಇಲ್ಲಿ ಮೇಲೆ ಹಾಕಕ್ಕೆ ಬಂದಿದ್ದೀನಿ. ನೋಡೋಣ, ಹಾಕೋಣ ಇವಾಗ. ನಿಶಾ ಇಡ್ತಾಳಂತೆ ದೀಪ ನೋಡಿ, ಇಡ್ತಾ ಇದ್ದಾಳೆ. ಬಿಸಿಲಿದೆ ಆದರೂ ನಾನೇ ಇಡ್ತಾ ಇದ್ದೀನಿ ಅಂತ. ಇನ್ನು ಹೆಚ್ಚಾಗಿ ಈ ಟೈಮ್ ಏನಿದೆ ನೋಡಿ, ಕ್ರಿಸ್ಮಸ್ ಹತ್ರ ಬರುತ್ತಲ್ವ, ಆಗೊಂಥರ ಚಳಿ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಆ ವೆದರ್ ಬಂದಾಯಿತು, ಇನ್ನು ಎಲ್ಲ ಬೀಳೋಕ್ಕೆ ಶುರು ಆಗುತ್ತೆ. ಇನ್ನು ನೋಡಬೇಕು, ಇನ್ನು ಕ್ರಿಸ್ಮಸ್ ಬರೋಕ್ಕೆ ಶುರು ಆಗುತ್ತೆ ಅಲ್ವಾ. ದೀಪಾವಳಿ ಆಯಿತು, ತುಳಸಿ ಪೂಜೆ ಆಯಿತು, ಇನ್ನು ಕ್ರಿಸ್ಮಸ್. ಎಲ್ಲಿ ನೋಡಿದ್ರು ಕ್ರಿಸ್ಮಸ್ ಟ್ರೀ. ನಿಶು, ಕ್ರಿಸ್ಮಸ್ ಟ್ರೀ ನನಗೆ ಹೋಟ್ಸಲ್ಲ ಹಾಗೆ ಆಯಿತು. ನನಗೆ ಕ್ರಿಸ್ಮಸ್ ಟ್ರೀ ಬೇಕು. ನನಗೆ ಅದು ಆಗಿತ್ತು. ಕ್ರಿಸ್ಮಸ್ ಟ್ರೀ ಒಂದು ಕಣ್ಣ ಕಟ್ಟಿತ್ತು. ಅದು ಏನಂತ ನಿಮಗೆ ಹೇಳ್ತೇನೆ. ಬೇರೆ ಬೇರೆ ಕಲರ್, ಬ್ರೌನ್, ವೈಟ್, ಪಿಂಕ್, ಪರ್ಪಲ್, ಮತ್ತು ಇಲ್ಲಿ ಒಂದು ಚಾಕ್ಲೇಟ್ ಥರ ತಿಕ್ಕಾಯಿಸಿದ್ದೆ. ಆ ಥರನೇ ಒಂದು ಬ್ಲೂಬೆರಿ, ಅದು ಬೇರೆ ಬೇರೆ ಕಲರ್. ಅದು ನನಗೆ ಕಣ ಕಟ್ಟಿತ್ತು, ತುಂಬ ಚೆನ್ನಾಗಿತ್ತು. ನನಗೆ ಹೊರಗೆ ಹೋಗುವಾಗ ಚಳಿ ಆಗಿತ್ತು. ಆವಾಗ ಅದು ಕಣ ಕಟ್ಟಿದ್ದು ನನಗೆ ತುಂಬ ಚೆನ್ನಾಗಿತ್ತು. ಗೊತ್ತಾಯ್ತಲ್ಲ ನಿಮಗೆ, ಅವಳಿಗೆ ಕನಸು ಬಿದ್ದಿತ್ತು ಬೇರೆ ಬೇರೆ ಕಲರ್. ಅಂದರೆ ಅದು ಯಾವಾಗ ಹಿಂದಿನ ತಿಂಗಳು ಏನೋ ಗೊತ್ತಿಲ್ಲ ನನಗೆ. ಎದ್ದು ಬಂದು ಅಮ್ಮ ನನಗೆ ಕಲರ್ ಕ್ರಿಸ್ಮಸ್ ಟ್ರೀ ಇದು ಕನಸು ಬಿತ್ತು, ಕಲರ್ ಅಂತೆಲ್ಲ ಹೇಳಿದ್ಲು. ಆಮೇಲೆ ಹೊರಗಡೆ ಬರಬೇಕಂದ್ರೆ ಸ್ನೋ ಬೀಳ್ತಾ ಇತ್ತಂತೆ, ಹಾಗೆ ಅದನ್ನ ಹೇಳ್ತಾ ಇದ್ಲು. ಇವಾಗ ಯಾವಾಗದಿಂದ ಹೇಳ್ತಾ ಇದ್ದಾಳೆ, ಕ್ರಿಸ್ಮಸ್ ಟ್ರೀ ಅಮ್ಮ, ಕ್ರಿಸ್ಮಸ್ ಟ್ರೀ ಪ್ಲೀಸ್ ಅಮ್ಮ, ನಮ್ಮ ಮನೇಲಿ ಕ್ರಿಸ್ಮಸ್ ಟ್ರೀ ಇಡೋಣ ಅಂತ. ಇಲ್ಲೊಂದಿದೆ ದೊಡ್ಡದು, ದೊಡ್ಡದು. ನೀನೇ ಇದೆಯಲ್ಲ ಸ್ನೋಮ್ಯಾನ್. ಅವಳಿಗೆ ಸ್ನೋಮ್ಯಾನ್, ಕ್ರಿಸ್ಮಸ್ ಟ್ರೀ ಅದೆಲ್ಲ ಬೇಕಾದ. ಮಕ್ಕಳಿಗೆ ಏನೆಲ್ಲ ಒಂದು ಆಸೆ ಇರುತ್ತೆ ಅಲ್ವಾ, ನೋಡೋಣ. ಆದರೆ ಗೊತ್ತಿಲ್ಲ. ಕ್ರಿಸ್ಮಸ್ ಟ್ರೀ ಇಲ್ಲಿ ತುಂಬ ನಿಶು, ಇಲ್ಲಿ ತುಂಬ ಇದೆ ಅಲ್ಲ ಮರ, ಅದು ಸಾಕಾಗೋದಿಲ್ವಾ ನಿನಗೆ ಕ್ರಿಸ್ಮಸ್ ಟ್ರೀ? ಅದು ಬೇಡ ನನಗೆ. ಹೇಗೆ ಇಲ್ಲಿ ಹೇಳು, ಇಲ್ಲಿ ಬಾ. ಹೇಗೆ ಹಾಗೆ ಅಂದರೆ ಹೀಗೆ ಬರುತ್ತಲ್ಲ ಅದು ಡೈಮಂಡ್ ಥರ. ಯಾಕೆ ನಿಂಗೆ ಬೇಕು ಕ್ರಿಸ್ಮಸ್ ಟ್ರೀ? ನಂಗೆ ಇಷ್ಟ. ಅದರಲ್ಲಿ ಸ್ನೋ ಎಲ್ಲ ಇರುತ್ತೆ, ಹೊರಗೆ ಎಲ್ಲ ಇಡಬೇಕು. ಯಾವುದನ್ನು? ಕ್ರಿಸ್ಮಸ್ ಟ್ರೀ ಹೊರಗೆ ಮತ್ತೆ ಹೊರಗೆ. ಯಾಕೆ ಒಳಗೊಂದು ಹೊರಗೊಂದು ಇಡಬೇಕು?
ನಂಗೆ ಇಷ್ಟ ಆಯಿತು. ಹಾಗೆ ಇದ್ರೆ ತುಂಬ ಚೆನ್ನಾಗಿಲ್ಲ ಮತ್ತೆ ಚೆನ್ನಾಗಿ ಕಾಣ್ತದೆ ಅಂತ ಹಾಗೆ ನನಗೆ ತುಂಬ ಇಷ್ಟ ಇದೆ ಅಲ್ಲ. ಇಷ್ಟ ಆಗಿಲ್ಲ, ನೀವು ಕರೀದಲ್ಲ. ಆಯ್ತಾಯ್ತು, ಬೇಗ ಇಡ ಆಯ್ತಾ. ಇವಾಗ ನಾನು ಅಕ್ಕಿನ ಮೇಲೆ ಟೆರೆಸಲ್ಲಿಗೆ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಅಕ್ಕಿನ ಚೆನ್ನಾಗಿ ತೊಳೆದು ಇವಾಗ ಈ ಚಾಪೆ ಏನಿದೆ ನೋಡಿದ್ರಲ್ಲಿ ಹಾಕ್ತಾ ಇದ್ದೀನಿ. ತುಂಬ ಬಿಸಿಲಿತ್ತು, ಹಾಗಾಗಿ ನನಗನ್ನಿಸ್ತು ಸರಿ ಇವತ್ತು ನಾನು ರೈಸ್ ಅಕ್ಕಿ ಏನಿದೆ ನೋಡಿ ಅದನ್ನ ಹಾಕ್ತೀನಿ ಅಂತ ಇವಾಗ ಹಾಕ್ತಾ ಇದ್ದೀನಿ. ಅಂದರೆ ಇದನ್ನ ಹುಡಿ ಮಾಡೋಕ್ಕೆ ಕೊಡಲಿಕ್ಕಿದೆ, ಹಾಗಾಗಿ ನನ್ನ ಮಗಳು ಇದನ್ನು ಶೂಟ್ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಹಾಗೆ ಅವಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಈ ಅಕ್ಕಿನ ಹುಡಿ ಮಾಡಿದರೆ ಸ್ವಲ್ಪ ಈಸಿ ಆಗ್ಬೋದು ಕಡುಬು ಎಲ್ಲ ಮಾಡೋದಕ್ಕೆ, ಹಾಗಾಗಿ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಇವರು ಕೂಡ ಹೇಳಿದರು ಅಕ್ಕಿ ಇದೆಯಲ್ಲ ಹುಡಿ ಮಾಡೋಣ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ. ಹಾಗೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.